ಓಕೆ, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಮತಾ ಅಂತ. ಆ್ಯಕ್ಚುಲಿ ನಾನು ಸೆರಾಕೆಯಿಂದ 2 ಇಯರ್ಸ್ ಆಯಿತು ನಾವು ಇದನ್ನು ಪರ್ಚೇಸ್ ಮಾಡಿ ವಾಟರ್ನ. ಬಟ್ ತುಂಬ ಬೆನಿಫಿಟ್ ಇದೆ, ಯಾಕಂದರೆ ನಾವು ಡೈಲಿ ಯೂಸ್ ಮಾಡ್ತೀವಿ. ಸೊ ನಾನು, ನಮ್ಮ ಹಸ್ಬೆಂಡು, ನನ್ನ ಇಬ್ಬರು ಮಕ್ಕಳು ಡೈಲಿ ಯೂಸ್ ಮಾಡೋದ್ರಿಂದ ನನಗೆ ಹೆವಿ ಗ್ಯಾಸ್ಟ್ರೈಟಿಸ್ ಇತ್ತು ಮತ್ತು ಸ್ಪೈನ್ ಪ್ರಾಬ್ಲಮ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಸೆರಾಕೇರ್ಗೆ ಹೋಗಿದ್ವಿ, ಮತ್ತು ಬೆಡ್ಡು ಕೂಡ ತೊಗೊಂಡಿದ್ದೀವಿ. ಬೆಡ್ಡು ಮತ್ತು ಇದು ಕಂಟಿನ್ಯೂಸ್ ಆಗಿ ನಾನು ಯೂಸ್ ಮಾಡೋದ್ರಿಂದ ನನಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಆಗಿದೆ. ಆ್ಯಕ್ಚುಲಿ ನನಗೆ ಗ್ಯಾಸ್ಟ್ರೈಟಿಸ್ ಇತ್ತು, ಸೊ ಅದು ಕೂಡ ಕಮ್ಮಿ ಆಗಿದೆ. ಬಟ್ ಇದು ಮುಂಚೆ ಹೆಲ್ತ್ ಕಂಪೇರ್ ಮಾಡಿದ್ರೆ ಓವರ್ ಆಲ್ ನನಗೆ ವೆರಿ ಗುಡ್ ಅನಿಸುತ್ತೆ. ಬಟ್ ನಾವು ತೊಗೊಂಡು ಇಟ್ಕೊಳ್ಳೋದಕ್ಕಿಂತ ಡೈಲಿ ಯೂಸ್ ಮಾಡಬೇಕು, ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ತೊಗೊಂಡು ಇಟ್ಕೊಂಡು ಏನು ಯೂಸ್ ಇಲ್ಲ ಮತ್ತು ಅದ್ರದ್ದು ಏನು ಬೆನಿಫಿಟ್ಸ್ ಇಲ್ಲ ಅಂತ ಬ್ಲೇಮ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಬಟ್ ನಾನು ಡೈಲಿ ಯೂಸ್ ಮಾಡೋದ್ರಿಂದ, ನಾನು ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನನಗೆ ತುಂಬ ಬೆನಿಫಿಟ್ಸ್ ಆಗಿದೆ. ನನ್ನ ಹೆಲ್ತ್ ತುಂಬ ಇಂಪ್ರೂವ್ ಆಗಿದೆ. ಆಮೇಲೆ ಡೈಲಿ 1 hour ನಾನು ಬೆಡ್ ಯೂಸ್ ಮಾಡ್ತೀನಿ. ಸೊ ಅದರಿಂದನೂ ನನಗೆ ಸ್ಪೈನ್ ಪ್ರಾಬ್ಲಮ್ಸ್ ಎಲ್ಲ ನನಗೆ 80% ನನಗೆ ಮೇಂಟೈನ್ ಆಗ್ತಿದೆ. ಕ್ಯೂರ್ ಆಗೋದಕ್ಕಿಂತ ನನಗೆ ತುಂಬ ಮೇಂಟೈನ್ ಆಗ್ತಿದೆ, ಯಾಕೆಂದರೆ ನನ್ನ ಲೈಫ್ ಸ್ಟೈಲಿಂದ ಅದು ಕ್ಯೂರ್ ಆಗ್ತಿಲ್ಲ ಅಷ್ಟೇ. ಬಟ್ ನಾನು ಬೆಡ್ ತೊಗೊಳೋದ್ರಿಂದ ನನಗೆ ತುಂಬ ಮೇಂಟೈನ್ ಆಗಿದೆ, ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ಹೆಲ್ತ್ ಪ್ರಾಬ್ಲಮ್ಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಮೊದಲು 2 ಇಯರ್ಸ್ ಮುಂಚೆ ಎಷ್ಟಾಗ್ತಿತ್ತು, ಇವಾಗ 2 ಇಯರ್ಸ್ ಅಲ್ಲಿ ಎಷ್ಟಾಗ್ತಿಲ್ಲ? ಇಲ್ಲ, ನಾನು ಆ್ಯಕ್ಚುಲಿ ಮೆಡಿಕಲ್ ನಾನು ಹೋಗ್ತಾನೆ ಇಲ್ಲ, ನಾನು ಟ್ರೀಟ್ಮೆಂಟೇ ತೊಗೊತಿಲ್ಲ. ಮುಂಚೆ ಅಂದರೆ ನಾನು ಫುಲ್ಲು ಟ್ರೀಟ್ಮೆಂಟ್ ತೊಗೊತಿದ್ದೆ ಮತ್ತು ಬೆಡ್ ರೆಸ್ಟಲ್ಲಿದ್ದೆ. ಬಟ್ ಇವಾಗ ನಾನು ವಾಟರ್ ಯೂಸ್ ಮಾಡಿ ಮತ್ತು ಬೆಡ್ ಥೆರಪಿ ಎಲ್ಲ ತೊಗೊಳೋದ್ರಿಂದ ನನಗೆ ಏನು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇನ್ನೂ ಬಂದಿಲ್ಲ ನನಗೆ. ಟಚ್ಚುಡ್ ಏನು ಆ ಥರ ಏನಿಲ್ಲ, ನಾನು ಹಾಸ್ಪಿಟಲ್ಸ್ಗೂ ಹೋಗ್ತಿಲ್ಲ. ಬಟ್ ತುಂಬ ಹೆವಿ ನಾನು ಮನೇಲಿ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲ್ ಡ್ರಾಪ್ ಆ್ಯಂಡ್ ಪಿಕಪ್ ಅದು ಇದು ಮಾಡೋದ್ರಿಂದ, ನಾನು ಹೆವಿ 2 wheelers ಯೂಸ್ ಮಾಡೋದ್ರಿಂದ ನನಗೆ ಅದು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಮೆಡಿಸಿನ್ಸ್ ತೊಗೊತೀನಿ ಹೊರತು ನಾನು ಮೆಡಿಸಿನ್ಸ್ ಮೇಲೆ ಆ್ಯಕ್ಚುಲಿ ಡಿಪೆಂಡ್ ಆಗಿಲ್ಲ. ಲೈಟಾಗಿ ಎಕ್ಸಸೈಸು ಮತ್ತು ಕಂಪಲ್ಸರಿ ಬೆಡ್ಡು, ವಾಟರು, ಮತ್ತು ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಡಯಟ್ಸ್ ಅದೆಲ್ಲ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ನನ್ನ ವೆಯ್ಟು ಕೂಡ ಮೇಂಟೈನ್ ಆಗ್ತಿದೆ. ನಾನು ಖುಷಿಯಾಗಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇಟ್ ಹ್ಯಾಸ್ ಬಿಕಮ್ ಮೈ ಲೈಫ್ ಸ್ಟೈಲ್ ಪಾರ್ಟ್ನರ್ ಅಂತ. ನನ್ನ ವಾಕಿಂಗ್ ಹೇಗೆ, ಎಕ್ಸಸೈಸ್ ಹೇಗೆ, ಊಟ ಹೇಗೆ, ಸೊ ನನ್ನ ಬೆಡ್ಡು ವಾಟರ್ ಕೂಡ ನನಗೆ ಹಾಗೆ ಆಗಿದೆ. ಸೊ ವಿತೌಟ್ ದಟ್ ಸರ್ವೈವ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಯಾಕಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ಡೈಲಿ 1 hour ನಮ್ಗೆ ಊಟ ಹೇಗೋ ಬೆಡ್ಡು ಹಾಗೆ. ಇವಾಗ ಅಡಿಕ್ಷನ್ ಅಂತ ಹೇಳಿದ್ರಲ್ಲ, ಇವಾಗ ಅದನ್ನು ಕೂಡ ಡೌಟ್ಸ್ ಇರುತ್ತೆ ಕೆಲವೊಂದು ಅಪ್ಪಮ್ಮವರಿಗೆ. ಅಡಿಕ್ಟ್ ಅಂತ ಹೇಳಿದ್ರೆ ಅಡಿಕ್ಟ್ ಅಂತಂದ್ರೆ ಹೇಗೆ ಅಂತಂದ್ರೆ ಅದಕ್ಕೆ ನನ್ಗೆ ಆಗಲ್ಲ ಅಂತ. ಗುಡ್ ಹ್ಯಾಬಿಟ್ ಅದು, ಆಕ್ಚುಲಿ ಇಟ್ಸ್ ಹ್ಯಾಬಿಟ್. ಯಾಕಂದ್ರೆ ಇವಾಗ ಊಟ ನಮ್ ಕರೆಕ್ಟ್ ಟೈಮ್ಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಹೇಗೋ ನನ್ಗೆ ಅದು ಆಗ್ಬಿಟ್ಟಿದೆ. ಯಾಕಂದ್ರೆ ನಾನು ಅದಕ್ಕೆ ಅದಷ್ಟು ಅಡ್ಜಸ್ಟ್ ಆಗೋ, ಯಾಕಂದ್ರೆ ಅದರಿಂದ ನನ್ಗೆ ಬೆನಿಫಿಟ್ ಸಿಗೋದ್ರಿಂದ ನಂಗೆ ಅದು ಮಿಸ್ಸಿಂಗ್ ಅನ್ಸುತ್ತೆ ಒಂದಿನ ತಗೊಂಡಿಲ್ಲ ಅಂತಂದ್ರು. ಸೊ ನನಗೆ ತುಂಬಾ ಬೆನಿಫಿಟ್ಸ್ ಆಗಿದೆ ಹೇಳ್ಬೇಕಂದ್ರೆ. ಬಟ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ಬೆನಿಫಿಟ್ ಸಿಗುತ್ತೆ, ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವಾಗೋ ಒಂದ್ಸರಿ ತಗೊಳ್ಳೋದು, ವೀಕ್ಲಿ ಒನ್ಸ್ ತಗೊಳ್ಳೋದು, ಮಂತ್ಲಿ ಟ್ವೈಸ್ ತಗೊಳ್ಳೋದು, ಅದರಿಂದ ಇವಾಗ ನಾವು ಡೈಲಿ ಊಟ ಮಾಡೋದ್ರಿಂದ ತಾನೇ ನಮಗೆ ಹೇಗೆ ನಮಗೆ ಎನರ್ಜಿ ಸಿಗುತ್ತೋ, ಸೊ ಡೈಲಿ ನಾವು ಆ ರೊಟೀನ್ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅದು ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸರ್ವಿಸ್ ಬಗ್ಗೆ ಏನ್? ಸರ್ವಿಸ್ ಎಕ್ಸಲೆಂಟ್ ಸರ್ವಿಸ್ ಇದೆ. ಇದುವರೆಗೂ ನನಗೆ ಯಾವುದೇ ಕಂಪ್ಲೇಂಟ್ಸ್ ಬಂದಿಲ್ಲ. 2 years ಆಯಿತು, ನನ್ನ ಬೆಡ್ ಆಗಲಿ ವಾಟರ್ ಆಗಲಿ ಇದುವರೆಗೂ ನನಗೆ ಯಾವುದೇ ಕಂಪ್ಲೇಂಟ್ಸ್ ಬಂದಿಲ್ಲ. ಬಟ್ ಅವ್ರು ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ, ಎವ್ರಿ 6 months ಒನ್ಸ್ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಹೇಗೆ ಎಲ್ಲ ಕರೆಕ್ಟ್ ಆಗಿದೆಯಾ, ಬೆಡ್ ಆಗಲಿ ವಾಟರ್ ಆಗಲಿ. ಬಟ್ ನನಗೇನು ಇದುವರೆಗೂ ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ಸೊ ನಾನು ವೆರಿ ಹ್ಯಾಪಿ ವಿತ್ ದಟ್. ಆಕ್ಚುಲಿ 10 out of 10 ಕೊಡ್ತೀನಿ ಅದಕ್ಕೆ ಸರ್ವಿಸ್ಗೆಲ್ಲ. ಏನಾದ್ರು ಡೌಟ್ ಅಂತ ನೀವು ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನನಗೆ ರೆಸ್ಪಾನ್ಸ್ ಇದೆ, ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಇದೆ. ನಾನು ಮುಂಚೆ ಅದೇ ಭಯ ಇತ್ತು, ತೊಗೊಂಡ್ಬಿಡ್ತೀನಿ ಇಷ್ಟೊಂದು ದುಡ್ಡು ಕೊಟ್ಟು, ಆಮೇಲೆ ರೆಸ್ಪಾನ್ಸ್ ಹೇಗಿರುತ್ತೋ, ಕೆಟ್ಟೋದ್ರೆ ರಿಪೇರ್ ಆದ್ರೆ ಹೇಗೆ ಬರ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಎಕ್ಸಲೆಂಟ್ ಆಕ್ಚುಲಿ ಪ್ರಾಡಕ್ಟ್ಸ್ ಎಲ್ಲ. ಇದುವರೆಗೂ ಏನೇ ನಮಗೆ ಡಿಫಾಲ್ಟ್ ಆಗಲಿ ಅಥವಾ ಪ್ರಾಬ್ಲಮ್ಸ್ ಆಗಲಿ, ಬೆಡ್ಡಿನಾಗಲಿ ವಾಟರಿನಾಗಲಿ ಇದುವರೆಗೂ ಬಂದಿಲ್ಲ. ಎಕ್ಸ್ಪೆನ್ಸಸ್ ಅಂತ ಆ ಥರ ನನಗೆ ಎಕ್ಸ್ಪೆನ್ಸ್ ಇದುವರೆಗೂ ಬಂದಿಲ್ಲ. ನಾನು ಏನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಆ್ಯಕ್ಚುಲಿ ಹಾಕಿಲ್ಲ ಇನ್ನೂ ಏನು ₹1 ನನ್ನ ಕೈಯಿಂದ ನಾನು ಪ್ರಾಡಕ್ಟ್ಸ್ಗೆ ಅಂತ ಏನು ಕೊಟ್ಟಿಲ್ಲ. ಬಟ್ ಎಕ್ಸಲೆಂಟ್ ಸರ್ವಿಸ್, ಎಕ್ಸಲೆಂಟ್ ಇದು ಸರ್ವಿಸ್ ಇದೆ. ನಮಗೆ ಫೋನ್ ಮಾಡಿದ ತಕ್ಷಣ ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಎಕ್ಸಲೆಂಟಾಗಿ ನಮಗೆ ಟ್ರೀಟ್ ಮಾಡ್ತಾರೆ. ಹೋದರೆ ಖುಷಿ ಆಗುತ್ತೆ, ಆ್ಯಕ್ಚುಲಿ ನಮ್ಮ ಮನೆ ಥರ ಅಂತ ಅನಿಸುತ್ತೆ. ಸೊ ಎಷ್ಟು ವರ್ಷ ಆದರೂ ಆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ನನಗೆ ಐ ಆಮ್ ವೆರಿ ಹ್ಯಾಪಿ. ನಾನು ಆ್ಯಕ್ಚುಲಿ ಅಕ್ಕಪಕ್ಕವ್ರಿಗೆಲ್ಲ ಹೇಳ್ತೀನಿ ನಾನು ಈ ಥರ ಇದೆ ಹೋಗಿ ಅಂತ. ಬಟ್ ಅದು ಹೋಗೋದು ಬಿಡೋದು ಅವ್ರ ಇಷ್ಟ. ಬಟ್ ನಾನಂತೂ ಹೇಳ್ತೀನಿ, ನನಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ನಾನು ಖಂಡಿತ ಶೇರ್ ಮಾಡ್ತೀನಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ, ನನ್ನ ನೈಬರ್ಸ್ಗೂ ಅಷ್ಟೇ. ಸೊ ಐ ಆಮ್ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್ಸ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೆರಾಕೇರ್. ಥ್ಯಾಂಕ್ ಯು.